ಮಾರ್ಕೆಟ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. अरे भाई संजय, क्या हो गया? इतना चिंता में क्यों लग रहे हो यार? ಅನೂಪ್ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಲೇ ಫ್ರೆಂಡ್ ಸಂಜಯ್ ಜೊತೆಗೆ ಮಾತನಾಡ್ತಿದ್ದಾರೆ. ಸಂಜಯ್ಗೆ ಏನೋ ಟೆನ್ಷನ್ ಆಗಿದೆ ಎಂದು ಅನೂಪ್ಗೆ ಗೊತ್ತಾಗುತ್ತೆ. ಏನ್ ವಿಷಯ ಅಂತ ಸಂಜಯ್ ಕೇಳ್ತಾನೆ. ಮಾರ್ಕೆಟ್ ಬಗ್ಗೆ ನನಗೆ ಚಿಂತೆ ಆಗಿದೆ ಎಂದು ಸಂಜಯ್ ಹೇಳ್ತಾನೆ. ಮಾರ್ಕೆಟ್ ಚೆನ್ನಾಗಿಯೇ ಇದೆಯಲ್ಲ, ಚಿಂತೆ ಯಾಕೆ ಎಂಬುದು ಅನೂಪ್ ಪ್ರಶ್ನೆ. ಮಾರ್ಕೆಟ್ ಏರುತ್ತದೆ ಎಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ, ಈ ರ್ಯಾಲಿ ಮಿಸ್ ಮಾಡಿಕೊಂಡೆ ಅಂತ ಸಂಜಯ್ ಹೇಳ್ತಾರೆ. ಅದಕ್ಕೆ ಸಮಾಧಾನ ಮಾಡಿದ ಅನೂಪ್, ಮಾರ್ಕೆಟ್ನ ಏರುಗತಿ ಇನ್ನೂ ಮುಗ್ದಿಲ್ಲ. 2025ರ ಫೈನಾನ್ಷಿಯಲ್ ಇಯರ್ನಲ್ಲಿ ಒಳ್ಳೆಯ ರಿಟರ್ನ್ಸ್ ಪಡೆಯೋಕೆ ಇನ್ನೂ ಅವಕಾಶ ಇದೆ ಅಂತ ಅನೂಪ್ ಹೇಳಿದ್ರು. ಈಗ ಸಂಜಯ್ಗೆ ಔಟ್ಲುಕ್ ಬಗ್ಗೆ ಭಾರಿ ಉತ್ಸಾಹ ಮೂಡ್ತು. ಔಟ್ಲುಕ್ ಹೇಗಿದೆ ಎಂದು ತಿಳಿಯೋಕೆ ಆಸಕ್ತಿ ಉಂಟಾಯಿತು. ನೋಡಿ, ಸಂಜಯ್ ಅವರ ರೀತಿಯೇ ಫಿನಾನ್ಷಿಯಲ್ ಇಯರ್ 2023-24ರ ಮಾರ್ಕೆಟ್ ರ್ಯಾಲಿಯನ್ನು ತಪ್ಪಿಸಿಕೊಂಡಿದ್ದು, ಈಗ ನೀವು 2025ಕ್ಕೆ ಮತ್ತೆ ಇದೇ ಫಿನಾನ್ಷಿಯಲ್ ಇಯರ್ಗೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯ ಬಗ್ಗೆ ತಿಳಿದುಕೊಳ್ಳಬೇಕು ಅಂದ್ಕೊಂಡಿದ್ರೆ ನಾವು ನಿಮಗೆ ಅದರ ಗುಟ್ಟನ್ನು ಹೇಳಿಕೊಡಲಿದ್ದೇವೆ. ಈ ಹಿಂದಿನ ಫೈನಾನ್ಷಿಯಲ್ ಇಯರ್ ಅಂದರೆ 2024ರ ವಿತ್ತ ವರ್ಷ ಭಾರತೀಯ ಮಾರ್ಕೆಟ್ಗೆ ಒಳ್ಳೆಯ ಸನ್ನಿವೇಶವಾಗಿತ್ತು. 2024ರ ವಿತ್ತ ವರ್ಷದಲ್ಲಿ ನಿಫ್ಟಿ 50 ಇಂಡೆಕ್ಸ್ 28%ಗಿಂತ ಹೆಚ್ಚು ರಿಟರ್ನ್ ನೀಡಿದೆ. ಹೀಗಾಗಿ ವಿಶ್ವದಲ್ಲೇ ಇದು ಅತಿ ಹೆಚ್ಚು ಪರ್ಫಾರ್ಮ್ ಮಾಡುವ ಮಾರ್ಕೆಟ್ಗಳಲ್ಲಿ ಒಂದಾಗಿತ್ತು. ಜಪಾನ್ನ ನಿಕ್ಕಿ ಇಂಡೆಕ್ಸ್ ಹೊರತುಪಡಿಸಿದರೆ ರಿಟರ್ನ್ ವಿಷಯದಲ್ಲಿ ಎಲ್ಲ ಪ್ರಮುಖ ಇಂಡೆಕ್ಸ್ಗಳಿಗಿಂತ ಹೆಚ್ಚು ಏರಿಕೆ ಕಂಡಿದೆ. ರಿಟರ್ನ್ಸ್ ವಿಷಯದಲ್ಲಿ ಒಳ್ಳೆಯ ಮಾರ್ಕೆಟ್ ಆಗಿರುವುದನ್ನು ಹೊರತುಪಡಿಸಿ ಕಳೆದ 10 ವರ್ಷದಲ್ಲಿ ಎರಡನೇ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನಿಫ್ಟಿ ಕೊಟ್ಟಿದೆ. 2021ರ ಫೈನಾನ್ಷಿಯಲ್ ಇಯರ್ನಲ್ಲಿ ನಿಫ್ಟಿ 71% ರಿಟರ್ನ್ ನೀಡಿರುವುದರ ಜೊತೆಗೆ ಒಂದು ದಶಕದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದೆ. ಆದರೆ ಒಂದು ಮುಖ್ಯ ಸಂಗತಿ ಏನೆಂದರೆ, ನಿಫ್ಟಿಗೆ ಹೋಲಿಸಿದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳ ರಿಟರ್ನ್ ಇನ್ನೂ ಅದ್ಭುತವಾಗಿದೆ. ಅಂದರೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿಗಳ ಇಂಡೆಕ್ಸ್ನ ಪರ್ಫಾರ್ಮೆನ್ಸ್ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋಲಿಸಿದರೆ ತುಂಬ ಉತ್ತಮವಾಗಿದೆ. 2024ರ ಫೈನಾನ್ಷಿಯಲ್ ಇಯರ್ಗೆ ಹೋಲಿಸಿದರೆ ಪವರ್, ರೈಲ್ವೇಸ್, ಸರ್ಕಾರ ಮತ್ತು ಕ್ಯಾಪಿಟಲ್ ಗೂಡ್ಸ್ನಂತಹ ಥೀಮ್ಗಳು ಹೆಚ್ಚು ಸಕ್ರಿಯವಾಗಿದ್ದವು. ಇದರಲ್ಲಿ ಜನರು ತುಂಬ ಹಣ ಮಾಡಿದ್ದಾರೆ. ಇವು ಹಲವು ವರ್ಷಗಳಿಂದ ಅಷ್ಟೇನೂ ಆಕರ್ಷಕವಾಗಿ ಕಂಡು ಬಂದಿರಲಿಲ್ಲ. 2024ರ ಫೈನಾನ್ಷಿಯಲ್ ಇಯರ್ನಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಕಂಡಿರುವ ಸೆಕ್ಟರ್ಗಳ ಪಟ್ಟಿಯಲ್ಲಿ ರಿಯಾಲ್ಟಿ ಇಂಡೆಕ್ಸ್ನ ಹೆಸರನ್ನ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಿದೆ. ಹಿಂದಿನ ಫೈನಾನ್ಷಿಯಲ್ ಇಯರ್ನಲ್ಲಿ ಎಲ್ಲ ಇಂಡೆಕ್ಸ್ಗಳು ಪಾಸಿಟಿವ್ ರಿಟರ್ನ್ಸ್ ನೀಡಿದ್ರೂ BSE ರಿಯಲ್ ಎಸ್ಟೇಟ್ ಇಂಡೆಕ್ಸ್ 2 ಪಟ್ಟಿಗಿಂತ ಹೆಚ್ಚು ಏರಿಕೆ ಕಂಡಿದೆ. ಎ ಗುಡ್ ಪರ್ಫಾರ್ಮೆನ್ಸ್ನ ಹಿಂದಿನ ಕಾರಣ ಏನು ಅಂತ ನಾವೀಗ ತಿಳಿದುಕೊಳ್ಳೋಣ ಬನ್ನಿ. ನೋಡಿ, ಈ ಕ್ಷೇತ್ರದಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ಗೆ ಕಾರಣ ಅಂದರೆ 3 ಕ್ಯಾಟಗರಿಗಳಲ್ಲೂ ಕೂಡ ಉತ್ತಮವಾದ ಹೂಡಿಕೆ ಹರಿದು ಬಂದಿದೆ. ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಗಳು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರಿಟೇಲ್ ಇನ್ವೆಸ್ಟರ್ಗಳಿಂದ ಹೂಡಿಕೆ ಬಂದಿದೆ. 2024ರಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಗಳು 2 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಭಾರತೀಯ ಮಾರ್ಕೆಟ್ಗಳಲ್ಲಿ ಹಾಕಿದ್ದಾರೆ. ಇದು 2022 ಮತ್ತು 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಬಂದ ಒಟ್ಟು ಮೊತ್ತಕ್ಕಿಂತ ಹೆಚ್ಚಿದೆ. ಅಧಿಕ ವ್ಯಾಲ್ಯೂಯೇಷನ್ ಮತ್ತು ಬಡ್ಡಿದರ ಹೆಚ್ಚಳದಿಂದಾಗಿ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶದಿಂದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಗಳು ತಮ್ಮ ಹೂಡಿಕೆಗಳನ್ನು ವಿತ್ಡ್ರಾ ಮಾಡಿಕೊಂಡಿದ್ರು. ಆದರೆ ವಿಶ್ವದಾದ್ಯಂತ ಇನ್ಫ್ಲೇಷನ್ ವಿಷಯದಲ್ಲಿ ಒಂದು ಸ್ಟೇಬಿಲಿಟಿ ಮತ್ತೆ ಬರುತ್ತಿದೆ. ಇದರಿಂದ ರೇಟ್ ಕಟ್ ಆಗುವ ನಿರೀಕ್ಷೆ ಹೆಚ್ಚಳವಾಗಿದೆ. ಇನ್ನೊಂದು ಕಡೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಗಳು ಕೂಡ ಕಳೆದ 3 ಫೈನಾನ್ಷಿಯಲ್ ಇಯರ್ನಿಂದ 2 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನಿರಂತರವಾಗಿ ಹೂಡಿಕೆ ಮಾಡುತ್ತಿದ್ದಾರೆ. ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಹೆಚ್ಚು ಜಾಗೃತಿ ಮಾಡುತ್ತಿರುವುದು ಮತ್ತು ಮಾರ್ಕೆಟ್ ಪರ್ಫಾರ್ಮೆನ್ಸ್ನಿಂದಾಗಿ SIP ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ನಿಂದ ಆಗುತ್ತಿರುವ ಹೂಡಿಕೆಯು ನಿರಂತರವಾಗಿ ಹೆಚ್ಚುತ್ತಿದೆ. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಪ್ರಕಾರ 2024 ಜನವರಿ ವೇಳೆಗೆ ಅಂದಾಜು 8 ಕೋಟಿ ಆಕ್ಟಿವ್ SIP ಅಕೌಂಟ್ಗಳಿದ್ದವು. ಫೆಬ್ರವರಿ ತಿಂಗಳಲ್ಲಿ SIP ಮೂಲಕ ಆದ ಹೂಡಿಕೆಯು ಮೊದಲ ಬಾರಿಗೆ 19,000 ಕೋಟಿ ರೂಪಾಯಿ ಆಗಿದೆ. ಇದರಿಂದ ಮ್ಯೂಚುವಲ್ ಫಂಡ್ ಕಂಪನಿಗಳ ನಗದು ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಅಷ್ಟೇ ಅಲ್ಲ, ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವುದನ್ನು ಹೊರತುಪಡಿಸಿ ಹೂಡಿಕೆದಾರರಿಗೆ ಬೇರೆ ಆಯ್ಕೆಗಳು ತುಂಬಾ ಕಡಿಮೆ ಇವೆ.
ಕೋವಿಡ್ ನಂತರದಿಂದ ಮಾರ್ಕೆಟ್ನಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದ್ರಿಂದ ಹೂಡಿಕೆದಾರರಿಗೆ ಆತ್ಮವಿಶ್ವಾಸ ಮತ್ತು ಉತ್ಸಾಹವೂ ಹೆಚ್ಚಿದೆ. 2019ರಿಂದ 2023ರ ಅವಧಿಯಲ್ಲಿ 12 ಕೋಟಿ ಹೊಸ ಹೂಡಿಕೆದಾರರು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಎನ್ಎಸ್ಸಿ ಅಂಕಿಅಂಶಗಳು ಹೇಳುತ್ತವೆ. ಈ ಅವಧಿಯಲ್ಲಿ ನಿಫ್ಟಿ 104% ರಿಟರ್ನ್ ನೀಡಿದೆ. 54 ಲಕ್ಷಕ್ಕೂ ಹೆಚ್ಚು ಹೊಸ ಹೂಡಿಕೆದಾರರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅಂಕಿಅಂಶಗಳ ಪ್ರಕಾರ 30 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ರಿಟೇಲ್ ಇನ್ವೆಸ್ಟರ್ಗಳು ಹೊಂದಿದ್ದು, ಮಾರ್ಕೆಟ್ನಲ್ಲಿನ ಲಿಸ್ಟೆಡ್ ಕಂಪನಿಗಳ ಒಟ್ಟು ಮೌಲ್ಯದಲ್ಲಿ 7.7% ಆಗಿದೆ. देखिए, निफ्टी के जो प्रदर्शन के पीछे का रीजन है वो कहीं ना कहीं से इकोनॉमी की ग्रोथ है. दूसरी तरफ है कि जो रिटेल इन्वेस्टर का पार्टिसिपेशन बढ़ा है, एफआईआईज का इंटरेस्ट यहाँ पर बढ़ा है. और ओवरऑल अगर डीमैट अकाउंट का सिर्फ एक कंपैरिजन करें, जैसे कि हाँ, इस समय भारत में 14 करोड़ करीब डीमैट अकाउंट खुल चुके हैं, जिनमें से कि 1 करोड़ जो है वो एक्सक्लूसिव यूजर्स यहाँ पर निकल कर देखने को मिले हैं. आईपीओ मार्केट ने एक बेहतरीन रिटर्न यहाँ पर दिया है और पूरी तरह से इकोनॉमी पटरी पर है. तो मोदी जी की सरकार में जो चेंजेस देखने को मिले उसका इम्पैक्ट अब स्टॉक मार्केट में देखने को मिल रहा है. दूसरी तरफ अगर देखते हैं तो दूसरी कंट्रीज में ये सारी प्रॉब्लम्स जो हैं वो अभी सॉल्व नहीं हुई. जैसे इंटरेस्ट रेट लेकर के यूएस परेशान है, साथ ही इन्फ्लेशन से अभी यूएस वहां पर ज्यादा परेशान है. ऑयल प्राइसेस और क्रूड ऑयल के प्राइसेस का भी एक इम्पैक्ट है, लेकिन भारत में ये फंडामेंटल डेवलपमेंट काफी अच्छे देखने को मिले हैं और इसी वजह से पीछे जो परफॉर्मेंस रही है वो ज्यादा अग्रेशन और ज्यादा अच्छी तरीके से देखने को मिली. ಈಗ ಇರುವ ಪ್ರಶ್ನೆ ಏನಪ್ಪಾ ಅಂದರೆ 2025ರ ಔಟ್ಲುಕ್ ಹೇಗಿದೆ, 2024ರಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿತ್ತೋ ಹಾಗೇನೆ 2025ರಲ್ಲೂ ಕೂಡ ಪರ್ಫಾರ್ಮ್ ಮಾಡಲಿದೆಯೇ? 2025ರ ಫಿನಾನ್ಷಿಯಲ್ ಇಯರ್ನ ಔಟ್ಲುಕ್ ನೋಡೋದಕ್ಕೂ ಮೊದಲು ಪ್ರಸ್ತುತವಾದ ಫಿನಾನ್ಷಿಯಲ್ ಇಯರ್ನ ಅತಿದೊಡ್ಡ ಟ್ರಿಗರ್ಗಳು ಯಾವುದು ಅಂತ ತಿಳಿಯೋಣ. ಅಲ್ಪಾವಧಿಯಲ್ಲಿ ಭಾರತದ ಮಾರ್ಕೆಟ್ಗೆ ಅತ್ಯಂತ ಮುಖ್ಯವಾದ ಟ್ರಿಗರ್ ಅಂದರೆ ಜೂನ್ 4ಕ್ಕೆ ಪ್ರಕಟ ಆಗಲಿರುವ ಜನರಲ್ ಎಲೆಕ್ಷನ್ಸ್ನ ರಿಸಲ್ಟ್. ಮುಂದಿನ ಅವಧಿಗೆ ಬಿಜೆಪಿಯೇ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುತ್ತದೆಯೇ ಅಂತ ಮಾರ್ಕೆಟ್ ನಿರೀಕ್ಷೆ ಮಾಡ್ತಾ ಇದೆ. ಇದು ಎನ್ಡಿಎ ಸರ್ಕಾರ ಮತ್ತು ಜಿಡಿಪಿ ಗ್ರೋತ್ನ ಪಾಲಿಸಿ ಹೇಗೆ ಮುಂದುವರಿಯುತ್ತೆ ಅಂತ ಕೂಡ ಮಾರ್ಕೆಟ್ ನಿರೀಕ್ಷೆಯನ್ನು ಹೊಂದಿದೆ. ಇದನ್ನು ಹೊರತುಪಡಿಸಿ ಡೊಮೆಸ್ಟಿಕ್ ಮಾರ್ಕೆಟ್ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಗಳ ಅತಿ ದೊಡ್ಡ ಟ್ರಿಗರ್ ಎಂದರೆ ಫೆಡರಲ್ ರಿಸರ್ವ್ ಮತ್ತು ಇತರ ಸೆಂಟ್ರಲ್ ಬ್ಯಾಂಕ್ಗಳ ರೇಟ್ ಕಟ್ಗಳು. ಇದರಿಂದಾಗಿ ಭಾರತದಂತಹ ಬೆಳೆಯುತ್ತಿರುವ ದೇಶಗಳಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಗಳ ಆತ್ಮವಿಶ್ವಾಸ ಹೆಚ್ಚಿದೆ, ಜೊತೆಗೆ ಹೂಡಿಕೆಯನ್ನು ಹೆಚ್ಚಳ ಮಾಡಿದೆ. ಆದರೆ ಕಂಪನಿಗಳ ಕ್ವಾರ್ಟರ್ ರಿಸಲ್ಟ್ಗಳಲ್ಲಿ ಸುಧಾರಣೆ ಕೂಡ ಮುಖ್ಯವಾಗುತ್ತೆ. ಯಾಕಂದ್ರೆ ಅಂತಿಮವಾಗಿ ಷೇರುಗಳ ಬೆಳವಣಿಗೆ ವೇಗ ಮತ್ತು ಮೌಲ್ಯಮಾಪನವು ಕಂಪನಿಗಳ ಕ್ವಾರ್ಟರ್ ರಿಸಲ್ಟ್ಗಳಲ್ಲಿ ಆಗುವ ಸುಧಾರಣೆಯನ್ನು ಅವಲಂಬಿಸಿರುತ್ತೆ. ಈ ಎಲ್ಲವುಗಳಿಗೆ ಹೋಲಿಸಿದರೆ ಇರುವ ಒಂದು ಬಹುಮುಖ್ಯ ಸವಾಲು ಅಂದರೆ ಅದು ರಾಜಕೀಯ ಅನಿಶ್ಚಿತತೆ. ಪ್ರಸ್ತುತ 2 ಪ್ರಮುಖ ಯುದ್ಧಗಳು ನಡೆಯುತ್ತಿವೆ, ರಷ್ಯಾ ಉಕ್ರೇನ್ ಮತ್ತು ಇನ್ನೊಂದು ಹಮಾಸ್ ಇಸ್ರೇಲ್ ಯುದ್ಧ. ಈ ಯಾವುದಾದ್ರೂ ಒಂದು ಯುದ್ಧ ಇನ್ನಷ್ಟು ತೀವ್ರವಾದರೆ ಆರ್ಥಿಕವಾಗಿಯೂ ಪರಿಣಾಮ ಬೀರಲಿದೆ ಹಾಗೂ ಹಲವು ದೇಶಗಳನ್ನು ಆರ್ಥಿಕವಾಗಿಯೂ ಹೈರಾಣಾಗಿಸಲಿವೆ. देखिए, इस समय अगर FY25 के लिए अगर देखा जाए तो निफ्टी काफी तेजी से बुलिश रहेगा और इनफैक्ट ये कहा जाए कि वर्ल्ड मार्केट के कंपैरिजन में अभी निफ्टी या फिर भारत के जो बेंचमार्क इंडाइसेस हैं वो आउट परफॉर्म करते हुए नजर आएंगे. सबसे पहला अगर रीजन यहाँ पर देखते हैं तो जिस तरीके से इलेक्शन ही सबसे बड़ा रीजन है जिसकी वजह से यहाँ पर एक अग्रेसिव अप ट्रेंड देखने को मिलेगा. और चूंकि जो अभी एस्टिमेट्स देखने को मिल रहे हैं, जिस तरीके से सरकार कंटिन्यू होने की एक प्रोबेबिलिटी दिखाई दे रही है, उसकी वजह से ही जो है वो मार्केट में एक बुलिशनेस यहाँ पर बनी रहेगी. दूसरी तरफ अगर देखते हैं तो इकोनॉमिक डेवलपमेंट यहाँ पर काफी अच्छे देखने को मिले. पीछे अगर देखा जाए तो डिफेंस, रेलवे, इंफ्रास्ट्रक्चर, इन सब पे बहुत ज्यादा वर्क देखने को मिला है, जिसकी वजह से स्टॉक मार्केट में इन सेक्टर्स ने आउट परफॉर्म किया है. अब ओवरऑल अगर इसको स्ट्रक्चरली समझे तो बैंकिंग और ऑटो सेक्टर भी इसमें इंक्लूड किए जा सकते हैं. तो मुझे ऐसा लगता है कि अगर 2025 के लिए निफ्टी के टारगेट देखे जाएं तो हम जल्द ही 25,000 का आंकड़ा यहाँ पर 2025 के एंड तक में एक बार छूता हुआ सा नजर आ सकता है. ಹಾಗೆಂದ ಮಾತ್ರಕ್ಕೆ ಬಹುತೇಕ ಬ್ರೋಕರ್ಗಳು ಭಾರತದ ಮಾರ್ಕೆಟ್ಗಳ ಬಗ್ಗೆ ಬುಲ್ಲಿಶ್ ಆಗಿದ್ದಾರೆ. 2024ರ ಕೊನೆಯ ಹೊತ್ತಿಗೆ 23,000 ಮತ್ತು 30,000 ಮಧ್ಯೆ ನಿಫ್ಟಿ ಇರುತ್ತದೆ ಎಂದು ಟಾರ್ಗೆಟ್ ಮಾಡಿದ್ದಾರೆ. ಇದು ಪ್ರಸ್ತುತ 22,400ರ ಲೆವೆಲ್ಗೆ ಹೋಲಿಸಿದರೆ 3ರಿಂದ 33% ಹೆಚ್ಚಳವಾದಂತಾಗಿದೆ. आपके पास अगर एक एग्जांपल लेते हैं कि अगर 100 रुपए हैं तो आपको कम से कम उसमें जो भी आपकी सेविंग है, जो भी आप इन्वेस्टमेंट करने की सोच रहे हैं, उसमें से 10 से 12% हिस्सा, मैं एक बार को एक नंबर ले लेता हूं कि 10% हिस्सा आपको एफडी में रखना चाहिए.
और दूसरी तरफ जो इन्वेस्टमेंट है उसमें अगर देखते हैं तो चूंकि अब यहाँ पर कॉर्पोरेट एफडीज का भी एक चलन बढ़ा है जिसमें अच्छे रिटर्न्स लोगों को मिलते हैं, तो कम से कम 5% जो है वो निवेश जो है वो कॉर्पोरेट एफडी में करना चाहिए, और साथ ही 10% का एक्स्ट्रा जो निवेश है वो गवर्नमेंट सिक्योरिटीज, गवर्नमेंट बॉन्ड्स में यहाँ पर डालना चाहिए कि 75% बचा हुआ है, उस 75% में कम से कम 20% आपको डेट मार्केट पे या फिर आप म्यूचुअल फंड में जाए, जो आप डेट मार्केट के म्यूचुअल फंड है, अग्रेसिव म्यूचुअल फंड के बजाय डेट मार्केट के जो म्यूचुअल फंड है आप उनमें अपनी निवेश की रणनीति बना सकते हैं। तो टोटल अगर देखते हैं तो करीब 50% हिस्सा जो है वो इस तरफ डालना चाहिए, और बाकी का जो 50% हिस्सा बचता है वो आप इक्विटी मार्केट पे निवेश की रणनीति बना सकते हैं। लेकिन इक्विटी मार्केट में जो 50% निवेश कर रहे हैं उसमें से 10% हिस्सा आपको गोल्ड और सिल्वर या फिर किसी मेटल के लिए जरूर रखना चाहिए। 40% जो पैसा बच रहा है उसमें आप 5 सेक्टर को इंक्लूड करिए, और चूंकि मैंने पहले बताया कि यहाँ पर सरकार की जो स्कीम्स हैं, जो सरकार का जो फोकस है, उन तरीके के स्टॉक्स में यहाँ पर फोकस करना चाहिए। तो पहला, चूंकि पूरा पहिया जो चलता है वो बैंकिंग काउंटर से चलता है, तो आपको बैंकिंग काउंटर यहाँ पर फोकस करना चाहिए, पहला। दूसरा, इस समय गवर्नमेंट का बजट डिफेंस काउंटर की तरफ सबसे ज्यादा पूरे बजट में एलोकेशन होता है, तो डिफेंस काउंटर के शेयर को यहाँ पर आप इंक्लूड कर सकते हैं। तीसरा है रेलवे, और चौथे की तरफ जाते हैं तो इंफ्रास्ट्रक्चर, पांचवें की तरफ जाते हैं तो यहाँ पर आप एनर्जी काउंटर। ಹೀಗಾಗಿ ಸಂಜಯ್ ಅವರ ರೀತಿಯಲ್ಲಿ 2025ಕ್ಕೆ ಔಟ್ಲುಕ್ ಹೇಗಿರಬಹುದು, ಎಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಅಂತ ನಿಮಗೂ ಕೂಡ ಅರ್ಥ ಆಗಿರಬಹುದು. ಹೀಗಾಗಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಗಳ ಸಲಹೆಯನ್ನು ಪಡೆದುಕೊಳ್ಳಿ. ಈ ಫಿನಾನ್ಷಿಯಲ್ ಇಯರ್ಗೆ ಮತ್ತು ಲಾಂಗ್ ಟರ್ಮ್ಗೆ ಸ್ಟ್ರಾಟಜಿಯನ್ನು ಮಾಡಿಕೊಳ್ಳಿ. ಸ್ಟಾಕ್ನಲ್ಲಿ ನೇರವಾಗಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ ರಿಸ್ಕ್ ಇದೆ ಅಂತ ಅನಿಸಿದ್ರೆ ಮ್ಯೂಚುವಲ್ ಫಂಡ್ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದರ ಜೊತೆಗೆ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡೋದಕ್ಕೆ, ರಿಸ್ಕ್ ಕಡಿಮೆ ಮಾಡೋದಕ್ಕೆ ಬೇರೆ ಬೇರೆ ಅಸೆಟ್ ಕ್ಲಾಸ್ನಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್, ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.